ಅತಿ ಹೆಚ್ಚು ವಂಚನೆಗೆ ಒಳಗಾಗಿದ್ದೀವಿ. ಏನು ನಮಗೆ 2A ನಮ್ಮ ಜನಾಂಗ ಇತ್ತು, ಯಾವುದೇ ಒಂದು ಆಯೋಗದ ಶಿಫಾರಸ್ಸಿಲ್ಲದೆ ನಮ್ಮ ಜನಾಂಗವನ್ನು ಏಕಾಏಕಿ 1994ರಲ್ಲಿ 2Aಯಿಂದ 3Aಗೆ ನೀಡಿದರು. 1994ರಿಂದ ಸುಮಾರು 31 ವರ್ಷಗಳಿಂದ ನಮ್ಮ ಜನಾಂಗಕ್ಕೆ ಶೈಕ್ಷಣಿಕವಾಗಿ ಉದ್ಯೋಗದಲ್ಲಿ ಅತ್ಯಂತ ವಂಚನೆಗೆ ಒಳಗಾಗಿದ್ದೀವಿ. ಈ 2Aಗೆ ಮತ್ತೆ ಬರಬೇಕು. ಏನು ನಾವು ಶೈಕ್ಷಣಿಕವಾಗಿ ಹಿಂದೆ ಉಳಿದಿದ್ದೀವಿ, ಉದ್ಯೋಗದಲ್ಲಿ ಹಿಂದೆ ಉಳಿದಿದ್ದೀವಿ, ರಾಜಕೀಯವಾಗಿ ಏನು ಹಿಂದೆ ಉಳಿದಿದ್ದೀವಿ, ಅದು ಬರಬೇಕಾದ್ರೆ ಮತ್ತೆ 2A ನಮಗೆ ಹಿಂದ್ಗಡೆ ಪಡಿಬೇಕು. ನಾವು ಸಣ್ಣ ಪುಟ್ಟ ಜನಾಂಗವಾಗಿದ್ದು ಅತ್ಯಂತ ಹಳ್ಳಿಗಳಲ್ಲಿ ಕೃಷಿಕರಾಗಿ ಹಾಲು ತರಕಾರಿಗಳು ಬೆಳೆದು ಹಾಗೂ ಸಣ್ಣ ಪುಟ್ಟ ವ್ಯಾಪಾರಗಳನ್ನು, ಬಳೆ ವ್ಯಾಪಾರ, ಗಂಧದ ವ್ಯಾಪಾರಗಳು, ಎಲೆ ಅಡಿಕೆ ವ್ಯಾಪಾರಗಳು ಮಾಡಿಕೊಂಡು ಸಣ್ಣ ಪುಟ್ಟ ಜನಾಂಗ ಆಗಿದ್ದೀವಿ. ಇಡೀ ಈ ದೇಶದಲ್ಲೇ ನಮ್ಮ ರಾಜ್ಯದಲ್ಲಿಯೇ 2 ಮೀಸಲಾತಿಯನ್ನು ಯಾವ ಜನಾಂಗವೂ ಪಡೆದಿಲ್ಲ. ಶೈಕ್ಷಣಿಕವಾಗಿ ಮೊನ್ನೆ ಯಡಿಯೂರಪ್ಪನವರು 2Aಗೆ ಮಾತ್ರ ನೀಡಿದರು. ಉದ್ಯೋಗದಲ್ಲಿ ಮತ್ತು ರಾಜಕೀಯದಲ್ಲಿ 3Aನಲ್ಲೇ ಇದ್ದೀವಿ. ಅದನ್ನು ಮತ್ತೆ ಎಲ್ಲ ಪ್ರಮಾಣದಲ್ಲಿ 2Aಗೆ ಪಡಿಬೇಕಾದ್ರೆ ನಮ್ಮ ಜನಾಂಗ ಇವತ್ತು ಶಿಕ್ಷಣದಲ್ಲಿ ಹಿಂದೆ ಉಳಿದಿದ್ದೀವಿ, ಉದ್ಯೋಗದಲ್ಲಿ ಹಿಂದೆ ಉಳಿದಿದ್ದೀವಿ, ರಾಜಕೀಯವಾಗಿ ಹಿಂದೆ ಉಳಿದಿದ್ದೀವಿ, ಸಾಮಾಜಿಕವಾಗಿ ಏನೂ ಹಿಂದೆ ಉಳಿದಿದ್ದು ಹಳ್ಳಿಗಳಲ್ಲಿ ಸಣ್ಣ ಪುಟ್ಟ ವ್ಯಾಪಾರಗಳಲ್ಲಿ ಇದ್ದು ವ್ಯವಹಾರಸ್ಥರಾಗಿದ್ದೀವಿ. ಹೈಕೋರ್ಟಲ್ಲಿ ಸಹ ನಮ್ಮ ಪರವಾಗಿ ಯಾವುದೇ ಜಾತಿ 2 ಮೀಸಲಾತಿಗಳಿಲ್ಲ, ಒಂದೇ ಮೀಸಲಾತಿ ಕೊಡಬೇಕು ಅಂತ ಹೈಕೋರ್ಟಲ್ಲೂ ಆಗಿದೆ. ಆದರೂ ಸಹ ಯಾವುದೇ ಸರ್ಕಾರಗಳು ನಮಗೆ ಮಾಡದೆ ವಂಚನೆಗೊಳಗಾಗಿ ಕೊಟ್ಟಿದ್ದಾರೆ. ಅವೆಲ್ಲ ಮತ್ತೆ ಜಾಗೃತಿ ಬರಬೇಕು ಅಂಥೇಳಿ ನಾವು ಇವಾಗ ಜಾಗೃತಿ ತರಲಿಕ್ಕೆ ಒಂದು ಸ್ಟಿಕ್ಕರಿಂಗ್ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ನಮ್ಮ ಜನಾಂಗ ಸುಮಾರು 19ರಿಂದ 20 ಉಪಪಂಗಡಗಳಿದ್ದಾವೆ. ಆ ಉಪಪಂಗಡಗಳು ಬಳೆ ಬಲಿಜ, ಶೆಟ್ಟಿ ಬಲಿಜ, ಬಣಜಿಗ, ಬಳೆಗಾರ, ಬಲಜಿಗ, ಬಣಜಿಗ ಕ್ರಿಶ್ಚಿಯನ್ನು, ಬಣಜಿಗ ಲಿಂಗಾಯತ, ಇವು ಯಾವುದೂ ಬರ್ದಿರ ಸೀರಿಯಲ್ ನಂಬರ್ 120ರಲ್ಲಿ ಬಲಿಜ ಅನ್ನುವಂಥ ಒಂದೇ ಒಂದು ವರ್ಡು ಬರಬೇಕು. ಆ ಒಂದೇ ಒಂದು ವರ್ಡು 120 ಸೀರಿಯಲ್ ನಂಬರ್ ಆಗಿರುತ್ತೆ. ಅದು ಎಲ್ರಿಗೂ ಮಾಹಿತಿ ಬರಬೇಕು ಅಂತ ನಾವು ಜಾಗೃತಿ ಮೂಡಿಸಲಿಕ್ಕೆ ಇದನ್ನು ಕರೀತಿದ್ದೀವಿ. ಆ ಜಾಗೃತಿ ಮೂಲಕ ನಮ್ಮ ಜನಸಂಖ್ಯೆ, ನಮ್ಮ ಸ್ಥಿತಿಗತಿಗಳು, ಔದ್ಯೋಗಿಕವಾಗಿ ಯಾವ ಮಟ್ಟದಲ್ಲಿದ್ದೀವಿ, ಶಿಕ್ಷಣದಲ್ಲಿ ಕೋಡು 120 ಆಗಿರುತ್ತೆ ನಮ್ಮದು. ಅದನ್ನು ತಾವೆಲ್ಲರೂ ಪ್ರಚಾರ ಪಡಿಸಬೇಕು, ನಮ್ಮಲ್ಲಿ ಜಾಗೃತಿ ಮೂಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ.